ಬೆಂಗಳೂರಲ್ಲಿ ನಿನ್ನೆ ಸಿಕ್ಬಿದ್ದ ಶಂಕಿತ ಉಗ್ರನ ಟಾರ್ಗೆಟ್ ಆಗ್ತಾ ಇದೆಯಾ? ಹಾಗಾದ್ರೆ ರಾಜಧಾನಿ ಬೆಂಗಳೂರಲ್ಲಿ ಬಂಧಿತ ಶಂಕಿತನ ಪ್ಲಾನ್ ಏನಾಗಿತ್ತು? ವಿಚಾರಣೆ ಸಂದರ್ಭದಲ್ಲಿ ಆತ ಒಂದಿಷ್ಟು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಶಂಕಿತ ಉಗ್ರನ ಫೋನ್ ನಲ್ಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಏನ್? ಹಾಗಾದ್ರೆ ಶಂಕಿತ ಉಗ್ರನ ಸಂಪರ್ಕದಲ್ಲಿ ಇದ್ದವರು ಸಿಕ್ಬಿದ್ದಿದ್ದು ಹೆಂಗೆ? ನ್ಯೂಸ್ 18 ಕನ್ನಡದಲ್ಲಿ ಶಂಕಿತ ಉಗ್ರನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ತೋರಿಸ್ತೀವಿ. ಅಖ್ತರ್ ಹುಸೇನ್ ಶಂಕಿತ ಉಗ್ರ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಆತನ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಸಿಸಿಬಿ ಜಾಲಾಡ್ತಾ ಇದೆ. ಅಖ್ತರ್ ಸಂಪರ್ಕದಲ್ಲಿದ್ದ ಆದಿಲ್ನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ತಮಿಳುನಾಡಿನ ಸೇಲಂನಿಂದ ಪೊಲೀಸರು ಆತನನ್ನ ಕರ್ಕೊಂಡು ಬಂದಿದ್ದಾರೆ. ತಡರಾತ್ರಿಯೇ ಆದಿಲ್ನನ್ನ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಂಗಳೂರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಆದಿಲ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದಿಲ್ ಬಂಧಿತ ಅಖ್ತರ್ ಹುಸೇನ್ ಸಂಪರ್ಕ ಹೊಂದಿದ್ದ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಉಗ್ರ ಚಟುವಟಿಕೆಗಳಿಗೆ ಇವರು ಪ್ರೇರೇಪಣೆ ಕೊಡ್ತಾ ಇದ್ರು, ಪ್ರವೋಕ್ ಮಾಡ್ತಾ ಇದ್ರು ಅನ್ನೋ ಆರೋಪ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಖ್ತರ್ ಹುಸೇನ್ಗೂ ಕೂಡ ಸಿಸಿಬಿ ವಿಚಾರಣೆಯನ್ನ ಮಾಡ್ತಾ ಇದೆ. ನಿನ್ನೆ ಅಖ್ತರ್ ಹುಸೇನ್ ವಿಚಾರಣೆಯನ್ನ ಎನ್ಐಎ ನಡೆಸಿತ್ತು. ಅಖ್ತರ್ ಜೊತೆಗಿದ್ದ 4 ಯುವಕರಿಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆತನ ಜೊತೆಗೆ ಅವರೆಲ್ಲ ರೂಮ್ ಶೇರ್ ಮಾಡಿದ್ರು. ಆತನ ಚಲನವಲನ, ಆತನ ಬಿಹೇವಿಯರ್, ಆತನ ಆಕ್ಟಿವಿಟೀಸ್ ಹೇಗಿತ್ತು, ಜೊತೆಗೆ ಆತ ರೂಮ್ಮೇಟ್ಸ್ಗೆಲ್ಲ ಏನಾದ್ರು ಹೇಳ್ತಾ ಇದ್ನ, ಬ್ರೈನ್ ವಾಶ್ ಮಾಡ್ತಾ ಇದ್ನ. ಸೊ ಇಂಥದ್ದೆಲ್ಲ ಆಂಗಲ್ ನಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅಖ್ತರ್ ಹುಸೇನ್ ಆತ ಶಂಕಿತ ಉಗ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೀಗ ಆತನ ಆಕ್ಟಿವಿಟೀಸ್ ಏನೇನಿತ್ತು, ಆತ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಯಾವ ಥರ ಪ್ರವೋಕ್ ಮಾಡುವಂಥ ಒಂದು ಪೋಸ್ಟ್ಗಳನ್ನು ಹಾಕ್ತಾ ಇದ್ದ ಅಥವಾ ಬರಹಗಳನ್ನು ಬರೀತಾ ಇದ್ದ, ಆ ಆ್ಯಂಗಲಲ್ಲಿ ಸದ್ಯಕ್ಕೀಗ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಎಸ್ಪೆಷಲಿ ಆತನ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ಸ್ ಯಾರ್ಯಾರ್ದಿದೆ, ಯಾರ್ಯಾರ ಸಂಪರ್ಕದಲ್ಲಿದ್ದ, ಸೊ ನಿರಂತರವಾಗಿ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಅವರೀಗ ಪ್ರೆಸೆಂಟ್ ಎಲ್ಲಿದ್ದಾರೆ, ಸೊ ಆ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಆತ ತನ್ನ ಪ್ಲಾನ್ಸ್ ಗಳನ್ನ ಹೇಳ್ಕೊಂಡಿದ್ದಾನೆ. ಬೆಂಗಳೂರಲ್ಲಿ ಸಿಕ್ಕಿರುವಂತಹ ಶಂಕಿತ ಉಗ್ರನ ಪ್ಲಾನ್ ಹಾಗಾದ್ರೆ ಏನಾಗಿತ್ತು? ಘನಘೋರವಾಗಿತ್ತು. ಅಫ್ಘಾನಿಸ್ತಾನಕ್ಕೂ ಹೋಗುವಂತಹ ಪ್ಲಾನ್ ಅನ್ನ ಈ ಶಂಕಿತ ಉಗ್ರ ಮಾಡಿದ್ದಂತೆ. ಮುಸ್ಲಿಮರ ಶೋಷಣೆ ತಡೆಯೋದಕ್ಕೆ ಉಗ್ರ ಸಂಘಟನೆಯತ್ತ ಈತ ಚಿತ್ತ ಹರಿಸಿದ್ದ ಅಂತ ವಿಚಾರಣೆ ಸಂದರ್ಭದಲ್ಲಿ ಆತನೇ ಹೇಳ್ಕೊಂಡಿದ್ದಾನಂತೆ. ತನ್ನ 3 ಫೇಸ್ಬುಕ್ ಸ್ನೇಹಿತರಿಗೂ ಕೂಡ ಅಖ್ತರ್ ಗಾಳವನ್ನ ಹಾಕಿದ್ದ ಅಂತ ಗೊತ್ತಾಗಿದೆ. ಯಾವ ಉಗ್ರ ಸಂಘಟನೆಯ ಜೊತೆ ಸಂಪರ್ಕ ಅನ್ನೋದು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಆ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕಳೆದ 7 ವರ್ಷಗಳಿಂದಲೂ ಕೂಡ ಉಗ್ರ ಸಂಘಟನೆಯನ್ನ ಸೇರೋದಕ್ಕೆ ಈತ ಪ್ರಯತ್ನ ಪಡ್ತಲೇ ಇದ್ದಂತೆ. ಅಲ್ ಖೈದಾ, ಐಸಿಸ್ ಸೇರಿ ಹಲವು ಉಗ್ರ ಸಂಘಟನೆಗಳ ಮಾಹಿತಿಯನ್ನ ಈತ ಕಲೆ ಹಾಕಿದ್ದ. ಯಾಕಂದ್ರೆ ಯಾವ್ದಾದ್ರೂ ಒಂದಕ್ಕೆ ನಾನು ಸೇರ್ಕೋಬೇಕು ಅಂತ ಆತ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದ. ಕೋಲ್ಕತ್ತಾದ ಓರ್ವ, ಬಾಂಗ್ಲಾದ 2 ಜೊತೆ ಅಖ್ತರ್ ಸಂಪರ್ಕ ಹೊಂದಿದ್ದ ಅನ್ನೋದು ಮೇಲ್ನೋಟ ಗೊತ್ತಾಗಿದೆ. ಅಸ್ಸಾಂ ಮೂಲದ ಅಖ್ತರ್ 2015ರಲ್ಲೇ ಬೆಂಗಳೂರಿಗೆ ಬಂದಿದ್ದಂತೆ. ಬೆಂಗಳೂರಲ್ಲಿ 8 ತಿಂಗಳಲ್ಲಿ 4 ಕಡೆ ಈತ ಕೆಲಸ ಮಾಡಿದ. ಕಂಪನಿ, ಕೆಮಿಕಲ್ ಕಾರ್ಖಾನೆ, ಗಾರ್ಮೆಂಟ್ಸ್ ನಲ್ಲೂ ಕೂಡ ಈತ ಕೆಲಸವನ್ನ ಮಾಡಿದ್ದಾನೆ. 2015ರಲ್ಲಿ ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಅಸ್ಸಾಮಿಗೆ ಈತ ವಾಪಸ್ ಹೋಗ್ಬಿಟ್ಟಿದ್ದಾನೆ. ಮತ್ಯಾವಾಗ ಬಂದ ಬೆಂಗಳೂರಿಗೆ ಅಂದ್ರೆ 2017ರಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾನೆ. ಉಗ್ರ ಸಂಘಟನೆ ನಂಟನ್ನ ಹೊಂತಾನೆ. ಏನಾದ್ರೂ ಮಾಡಿ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂತ ತಯಾರಿಯನ್ನ ಈತ ನಡೆಸಿದ್ನಂತೆ. ಸಿಸಿಬಿ ವಿಚಾರಣೆಯಲ್ಲಿ ಈತನ ಪ್ಲಾನ್ಸ್ ಬಯಲಿಗೆ ಬಂದಿದೆ. ಅಫ್ಘಾನಿಸ್ತಾನಕ್ಕೂ ಕೂಡ ಈತ ಹೋಗುವಂತ ಪ್ಲಾನ್ ಮಾಡಿದ್ದ. ಹೆಂಗಾದ್ರೂ ಸರಿ ಒಂದು ಉಗ್ರ ಸಂಘಟನೆ ತಾನು ಸೇರ್ಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಈತ ಪಟ್ಟಿದ್ದ. 2015ರಲ್ಲಿ ಬೆಂಗಳೂರಿಗೆ ಬರ್ತಾನೆ. ಇಲ್ಲೊಂದು 8 ತಿಂಗಳಲ್ಲಿ 3 ಕಡೆ ಕೆಲಸ ಮಾಡಿ ಪುನಃ ವಾಪಸ್ ಹೋಗ್ತಾನೆ. ಮತ್ತೆ 2017ರಲ್ಲಿ ಈತ ಬೆಂಗಳೂರಿಗೆ ಬರ್ತಾನೆ. ಸೊ ಆತನ ಪ್ಲಾನ್ಸ್ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಸಂಘಟನೆ ಆತನಿಗೆ ಬೇಕಾಗಿತ್ತು. ಸೊ ಸಂಪರ್ಕವನ್ನು ಬೆಳೆಸ್ತಾ ಹೋಗ್ತಾನೆ.
ಎಲ್ಲ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಈತನ ಪ್ಲಾನ್ಸ್ ಒಂದೊಂದೇ ಈಗ ಬಯಲಿಗೆ ಬರ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ. ಅಂದ್ರೆ 2015 ಬರ್ತಾನೆ ಬೆಂಗಳೂರಿಗೆ, ಅವಾಗ್ಲೇ ಪ್ಲಾನ್ ಇತ್ತ ಉಗ್ರ ಸಂಘಟನೆ ಸೇರ್ಕೊಳ್ಬೇಕು ಅಂತ, ಮತ್ತೆ ರಿಟರ್ನ್ ಬರ್ತಾನಲ್ಲ ಅವರು 2017ಕ್ಕೆ, ಆಮೇಲೆ ಏನೇನು ಆಕ್ಟಿವಿಟೀಸ್ ನಡೆಸಿದಾನಂತೆ. ಶರ್ಮಿತಾ, ಏನು ಈಗ ಬಂಧಿತನಾಗಿರುವಂತಹ ಅಖ್ತರ್ ಹುಸೇನ್ ಏನಿದ್ದಾನೆ ಆತನಿಗೆ ಬೆಂಗಳೂರಿಗೆ ಒಂದು ಅವಿನಾಭಾವ ನಂಟು ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ 2015ರಲ್ಲಿ ಆತ ಬೆಂಗಳೂರಿಗೆ ಬಂದಿರ್ತಾನೆ, ಇಲ್ಲಿ ಕೆಲಸವನ್ನ ಹುಡ್ಕೊಂಡು ಸುಮಾರು 3-4 ಕಂಪನಿಗಳಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಒಂದ್ ಸ್ವಲ್ಪ ಏಜ್ ಕಡಿಮೆ ಇರೋದ್ರಿಂದ ಕೆಲವು ಕಡೆ ಕೆಲಸಕ್ಕೆ ಅಡಚಣೆ ಆಗಿತ್ತು. ಯಾಕಂದ್ರೆ ಏಜ್ ಕಡಿಮೆ ಇದೆ, ಚಿಕ್ಕ ಹುಡುಗ ಅಂತೇಳಿ ಆತನಿಗೆ ಕೆಲಸವನ್ನು ಸಹ ಕೊಟ್ಟಿರೋದಿಲ್ಲ. ನಂತರ ಆತ ಮತ್ತೆ ವಾಪಸ್ ಹೋಗಿ ಅಸ್ಸಾಂನಲ್ಲಿ ಒಂದು PUC ಯನ್ನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ 2017ರಲ್ಲಿ ಆತ ಬೆಂಗಳೂರಿಗೆ ಬಂದ ನಂತರ ಈ ಒಂದು ಕೃತ್ಯಗಳಲ್ಲಿ ಆತನಿಗೆ ಒಂದು ಸ್ವಲ್ಪ ಏನು ಇನ್ವಾಲ್ವ್ಮೆಂಟ್ ಕಂಡು ಬರುತ್ತೆ. ಏನು ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಪೋಸ್ಟ್ ಗಳನ್ನ ನೋಡೋದು, ಮತ್ತೆ ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಮಾಹಿತಿಗಳನ್ನ ಶೇರ್ ಮಾಡೋದಿರ್ಬೋದು, ಅಥವಾ ಅವುಗಳನ್ನ ಓದಿ ಮತ್ತೆ ಪ್ರವೋಕಿಂಗ್ ಆಗುವಂತದ್ದು, ಆ ರೀತಿಯಾದಂತಹ ಒಂದು ಚಟುವಟಿಕೆಗಳಲ್ಲಿ ಆತ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಆತ ಏನು ವೆಬ್ ಮುಖಾಂತರ ಒಂದು ಸರ್ಚ್ ಮಾಡ್ತಿರ್ತಾನೆ. ಅದ್ರ ಮೇಲೆ ಒಂದು IB ಅಧಿಕಾರಿಗಳೊಂದು ನಿಗಾ ಇಡ್ತಾನೆ. ಬೆಂಗಳೂರಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಈ ರೀತಿಯಾದ ಚಟುವಟಿಕೆಗಳು ಮತ್ತೆ ಈ ರೀತಿಯಾದ ಪೋಸ್ಟ್ಗಳ ಬಗ್ಗೆ ನಿಗಾ ಇಡ್ತಾ ಇದ್ದೇನೆ ಅಂತೇಳಿ ಆತನ ಮೇಲೆ ಒಂದು IB ಅಧಿಕಾರಿಗಳು ಮತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳು ನಿಗಾ ಇಟ್ಟಾಗ ಈತನ ಒಂದು ಆಕ್ಟಿವಿಟೀಸ್ ಗೊತ್ತಾಗೋದು. ನಂತರ ಇತ್ತೀಚೆಗೆ ಬರ್ತಾ ಒಂದ್ ಸ್ವಲ್ಪ ಈತನ ಆಕ್ಟಿವಿಟೀಸ್ ಸ್ವಲ್ಪ ಜೋರಾಗುತ್ತೆ. ಯಾಕಂದ್ರೆ ಬಾಂಗ್ಲಾ ಅಥವಾ ಅಫ್ಘಾನಿಸ್ತಾನ ಗಡಿಗಳ ಮುಖಾಂತರ ಆತ ಒಂದು ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನು ರೂಪಿಸ್ಕೊಳ್ತಾನೆ. ಏನು ಕಲ್ಕತ್ತಾ ಇರ್ಬೋದು ಅಥವಾ ಬಾಂಗ್ಲಾ ಇರ್ಬೋದು ಅಥವಾ ಕಾಶ್ಮೀರದ ಮುಖಾಂತರವಾಗಿ ಅಫ್ಘಾನಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅನ್ನೋ ಒಂದು ರೀತಿ ಯೋಚನೆ, ಮತ್ತೆ ಅದ್ರ ಬಗ್ಗೆ ಒಂದು ಕೆಲವು ಗೂಗಲ್ ಅಲ್ಲಿ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದು IB ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಕೂಡಲೇ ಅವರು CCB ಪೊಲೀಸರ ಮುಖಾಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಆತನ್ನ ಈಗ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆ ಮಾಡಿದ್ದಾರೆ, ಮತ್ತೆ ಅರೆಸ್ಟ್ ಕೂಡ ಮಾಡಿರೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ಸಾಕಷ್ಟು ಒಂದು ಪ್ರವೋಕಿಂಗ್ ಆಗುವಂತ ಒಂದು ಮೆಸೇಜ್ ಗಳನ್ನ ಪೋಸ್ಟ್ ಮಾಡೋದಿರ್ಬೋದು, ಮತ್ತೆ ಅವುಗಳನ್ನ ರೀಡ್ ಮಾಡುವಂತದ್ದು, ಮತ್ತೆ ಅವುಗಳನ್ನ ಬೇರೆಯವರಿಗೆ ಕಳಿಸಿ ಅದನ್ನ ಪ್ರಚೋದನಕಾರಿಯಾಗಿ ಮಾಡುವಂತ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಅದರಿಂದ ಅಖ್ತರ್ದನ್ನ ಹೆಚ್ಚಿನ ಒಂದು ವಿಚಾರಣೆಯನ್ನ ಮಾಡಿದ್ದಾರೆ. ನಿನ್ನೆ ಕೂಡ NIA ಅಧಿಕಾರಿಗಳು ಸುಮಾರು ಮಧ್ಯಾಹ್ನ 3:30 ತನಕ ವಿಚಾರಣೆ ಮಾಡಿ ಆತನಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇದೀಗ ಅದೇ ಒಂದು ಮಾಹಿತಿ ಮೇರೆಗೆ ತಮಿಳುನಾಡಿನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಸಹ ಕರ್ಕೊಂಡು ಬಂದು ಈಗ CCB ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಆದಿಲ್ ಜೊತೆಗೆ ಅಖ್ತರ್ ಯಾವ ತರ ಸಂಪರ್ಕ ಹೊಂದಿದ್ದ ಅಂತ ಈಗ ಮೇಲ್ನೋಟಕ್ಕೆ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಆತನನ್ನು ಈಗ ವಿಚಾರಣೆಗೆ ಆಲ್ರೆಡಿ ಒಳಪಡಿಸಿದ್ದಾಗಿದೆಯಾ, ಅಥವಾ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಕಸ್ಟಡಿಗೆ ಪಡ್ಕೊಂಡ ಮೇಲೆ ವಿಚಾರಣೆ ಸ್ಟಾರ್ಟ್ ಆಗುತ್ತಾ? ಶರ್ಮಿತಾ, ಈಗ ಆದಿಲ್ ನನ್ನ ಒಂದು ತಮಿಳುನಾಡಿಂದ ನಿನ್ನೆ ರಾತ್ರಿ ಕರ್ಕೊಂಡು ಬಂದಿದ್ದಾರೆ. ಆತನನ್ನ ಒಂದು ಆಡ್ಗೋಡಿ ಬಳಿ ಇರುವಂತಹ ಒಂದು ಟೆಕ್ನಿಕಲ್ ಸೆಲ್ ನಲ್ಲಿ ಇರಿಸಿ ಒಂದು ವಿಚಾರಣೆಯನ್ನ CCB ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಬ್ರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಪೋಸ್ಟ್ ಗಳನ್ನ ಶೇರ್ ಮಾಡೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಇದೇನಿದೆ ಅವುಗಳನ್ನ ರೀಡ್ ಮಾಡಿ ಪ್ರವೋಕಿಂಗ್ ಮಾಡುವಂತ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತೇಳಿ ಈಗ ಗೊತ್ತಾಗಿರೋದು. ಇಬ್ರು ಸಹ ಒಂದೇ ಸಿಮಿಲಾರಿಟಿ ಇರೋದ್ರಿಂದ ಆತನನ್ನು ಸಹ ಒಂದು ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಅದು ಏನು ಅಖ್ತರ್ ಹುಸೇನ್ ಕೊಟ್ಟಂತ ಒಂದು ಮಾಹಿತಿ ಮೇರೆಗೆ ಈಗ ಆದಿಲ್ ನನ್ನ ಕರ್ಕೊಂಡು ಬಂದು ಒಂದು ತನಿಖೆಗೆ ಒಳಪಡಿಸಿರುವಂತದ್ದು. ಮತ್ತೆ ಆತನ ಒಂದು ಮೊಬೈಲ್ ಫೋನ್ ಅನ್ನು ಸಹ ಈಗ CCB ಪೊಲೀಸರು ಜಪ್ತಿ ಮಾಡಿ ಅದನ್ನು ಸಹ ಒಂದು ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಇಬ್ರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಆಕ್ಟಿವ್ ಆಗಿ ಒಂದು ಈ ಒಂದು ಏನು ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ ಗಳನ್ನ ಶೇರ್ ಮಾಡೋದು, ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡೋ ತರ ಒಂದು ತನಿಖೆ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ.